ನೋಡ್ತಾನೆ, ಅವ್ರ ಅಪ್ಪ ನೋಡ್ತಾನೆ, ಅವ್ರ ಅಮ್ಮ ನೋಡ್ತಾನೆ. ಇನ್ನೂ ಅದು ಗ್ರೈಂಡಿಂಗ್ ಮೆಷಿನ್ ಓಡಿಸ್ತಿದ್ಯಾ? ಬೇರೆ ಅಪ್ಗ್ರೇಡ್ ಮಾಡೋ. ಏನು ಇನ್ನೂ ಗ್ರೈಂಡಿಂಗ್ ಮೆಷಿನ್ ಅಲ್ಲೇ ಇದು ಮಾಡ್ತಿದ್ಯಾ? ನಮಸ್ಕಾರ ಎಲ್ಲರಿಗೂ. ಬಂದೆ Anybody knows what it is? Tell me. ಓಹೋ, ಬಾಯ್ ಹಾಕ್ಬಿಟ್ಟೆ. ನಮ್ಮಪ್ಪ ಚೀಟ್ ಮಾಡ್ಬಿಟ್ರು ನನ್ನ. ಅವ್ರಿಗೇನೋ ಹೆದರಿಕೆ ಪಾರೇನೋ. ಯಪ್ಪ ಸಖತ್ತಾಗಿದೆ ಇದು. ಚಟ್ನಿ ಮಾಡೋದು ಈ ಗ್ಯಾಪಲ್ಲಿ. Hello guys, good morning. Welcome back to my channel. So today she's made mixed with sabji. This is poha and this is paratha, not chapati, paratha. The paratha not chapati. Paratha. Okay, perfectly done. My mom will be happy, so will I. Now I'll have my poha. But curd illa ansutte. Shit, I just ordered ghee. I should have ordered curd, man. It's curd illa, but idide poha ide. Poha jate paratha and mixed with sabji. Tindu ಇಲ್ಲಿಗೆ ಹೋಗ್ಬೇಕ್ರಿ. ಇಲ್ಲಿ ಹೇರ್ ಕಟ್ ಬಾಬು ಅವ್ರ ಹತ್ರ ಹೇರ್ ಕಟ್ ಹೋಗ್ಬೇಕು. ಸಿಂಹ ಸಿಗ್ತಾವನೆ. ಆಮೇಲೆ ಒಳ್ಳೆ ಒಂದು ಲಂಚ್ ಗಿಂಚ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡುವ ಹೇಗೆ ಆಗತ್ತೆ, ಅದು ಲಂಚ್ ಆಗತ್ತಾ ಬ್ರಂಚ್ ಆಗತ್ತಾ ನೋಡುವ. ನಾನು ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡೆ ಹೋಗೋಣ ಅಂತ ಇದ್ದೀನಿ. ಗೋಪ್ರೋ ಹಾಕ್ಕೊಂಡೆ ಚೆನ್ನಾಗಿರುತ್ತೆ. ಬಟ್ ಮೋಟೋ ಬ್ಲಾಗ್ ಥರ ಕೊಡೋಣ ಅಂತ ಏನು ಇಲ್ಲ ಅಲ್ವಾ. ನೋಡೋಣ ಟು ಮಿಸ್ಟರ್ ಬಾಬು ಸರ್. ಸೊ ಐ ಆಮ್ ಗೋಯಿಂಗ್ ನೌ to go home, and then from there trying to take the Himmi and go a moto vlog. ನೋಡೋಣ ಆನ್ ದ ವೇ ಮಾಡ್ಕೊಂಡು ಹೋದ್ರೆ ಆಯ್ತು, ಮಜಾ ಆಗುತ್ತೆ. ಎವ್ರಿ ಟೈಮ್ ಏನು ಆಟಲು ಯಾಕೋ ಬೈಕ್ ಓಡಿಸೋದನ್ನ ಫುಲ್ ಥ್ರಿಲ್ ಬಂದ್ಬಿಡಿದೆ. ಅದು ಓಹೋ ಫುಡ್ ತೊಗೊಂಡು I told you guys I'm going in the Himalayan. I will moto vlog. Finally going in this boy. I got the parcel from there from mom and dad. ನಮಸ್ಕಾರ ಎಲ್ಲರಿಗೂ. ಎಸ್, ಹೋಗ್ತಾ ಇದ್ದೀವಿ ನಮ್ಮ ಹಿಮಾಲಯನ್ ಮೇಲೆ. ಅದೇ ಡಿಸೈಡ್ ಮಾಡಿದೆ. ಈಗ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಹೋಗ್ತೀನಿ. ಇವ್ರು ನೋಡಿ ಕಸ ಒಯ್ದೋಕೆ ನೋಡೋಕೆ ಎಫೆಕ್ಟ್ ನೋಡ್ತಾರೆ ಆಚೆ. ಮ್ಯಾಪ್ಸ್ ಹಾಕಿದ್ದೀನಿ. ಆಫ್ ರೋಡ್ ಇದೆ. ಆಫ್ ರೋಡಲ್ಲಿ ಮಜಾ ಹೊಡ್ಕೊಂಡು ಹೋಗೋಣ. ನೋಡಿ ಇದೇ ಆಫ್ ರೋಡ್. ಬರ್ತಿದ್ದಂಗೆ ಆಫ್ ರೋಡ್. ಹೆಂಗೆ ನಾವು ಇಷ್ಟು ಚೆನ್ನಾಗಿ ಆಫ್ ರೋಡ್ ಓಡಿಸ್ತೀರಾ ಅಂತ ಹೇಳ್ತೀರಾ? ಇದರಿಂದಾನೆ ಡೈಲಿ ಪ್ರಾಕ್ಟೀಸ್. ಜಸ್ಟ್ ಲೈಕ್ ಜೋಕ್. ವ್ಲಾಗ್ ನೋಡ್ತಾ ಇದ್ನಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ಒಳ್ಳೆ ಮಜಾ ಇದೆ, ಥ್ರಿಲ್ ಇದೆ. ಅದಕ್ಕೆ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಮಾಡೋಣ. ಹಾಗೆ ನನ್ನ ಇಷ್ಟ. ಅಯ್ಯೋ ತೇಗ್ ಬಂದ್ಬಿಡ್ತು. ಓಕೆ, ಕೈ ಕೊಟ್ಟ ಸಿಂಹ ಕೈ ಕೊಟ್ಟ ಸಿಂಹ ಕೈ ಕೊಟ್ಟ. ಆಕ್ಚುಲಿ ಏನಿತ್ತು ಪ್ಲಾನು, ಹೇರ್ ಕಟ್ ಹೋಗೋದಿತ್ತು. ಯಾರು? ನಾನು. ಆಯ್ತಾ, ಸಿಂಹ ಹೇಳ್ತಿದ್ದ ಅವ್ನ ತಮ್ಮನೂ ಹೋಗ್ಬೇಕು ಅಂತ. ಅದೇ ಓಕೆ ಆಯ್ತು, ಸಿಂಹ ಸಿಗ್ತೀನಿ, ಅವ್ನ ಕರ್ಕೊಂಡು ಅಲ್ಲಿ ಬರ್ತೀನಿ ಅಂದ. 9 ಗಂಟೆ ಬೆಳಗ್ಗೆ. ನನಗೆ ಯಾಕೋ ಇವನು 9 ಗಂಟೆ ಬೆಳಗ್ಗೆ ಅಂದರೆ ಹೆವಿ ಡೌಟೇ ಅನಿಸ್ತಿತ್ತು. ಆದರೂ ಏನೋ ನಂಬಿಕೆ ಇರುತ್ತಲ್ಲಪ್ಪ, ನಾವು ಬರ್ತಾನೆ ಫ್ರೆಂಡು ಅಂತ. ಫೋನ್ ಮಾಡಿದ್ರೆ ಹಲೋ ಅಂತೆ. ಅಂದರೆ ಮಲ್ಗೆ ಇದ್ದಾನೆ ನಿತ್ಯ. ಯಾಕೋ ಬಾರೋ ಅಂದರೆ ಇಲ್ಲೇ ಬರ್ತೀವಿ. ಇಲ್ಲಿ ಅವನು ನನ್ನ ಬಿಟ್ಟೋಗ್ಬಿಟ್ಟ ತಮ್ಮ ಅಂತೆ. ನಾನು ಕಾಗೆ ಆರ್ತಿಯ ನನ್ನ ಮಗನೇ ಅಂದ್ಬಿಟ್ಟು ಎನಿವೇಸ್ ಫೋನಲ್ಲಿ ಮಾತಾಡ್ತಿದ್ದೆ. ಆಯಿತು. ಸೊ ಮೋಸ್ಟ್ಲಿ ಎಲ್ಲಿ ನಾನ್ ವೆಜ್ ತಿನ್ನೋ ಪ್ಲ್ಯಾನ್ ಕ್ಯಾನ್ಸಲ್ಲು. ಮುಚ್ಕೊಂಡು ಮನೆಗೆ ಬರ್ತೀನಿ. ಒಳ್ಳೇದಾಯ್ತು, ಮೋಟೋ ಬ್ಲಾಗ್ ಹಾಕೊಂಡು ಮಾಡಿದೆ. ನಾನು ಒಂದು ಕೆಲಸ ಮಾಡ್ತೀನಿ, ಹೋಗ್ತಾ ಅಲ್ಲಿ ಥರ್ಡ್ ವೇವಲ್ಲಿ ತಿಂದರೆ ಹೇಗೆ ಹೈವೇಲಿ ನೋಡೋಣ ಇರಿ. ಯೋಚನೆ ಮಾಡ್ತೀನಿ. ಶೆಕೆ ಬೇರೆ, ಜಾಕೆಟ್ ಇವನ್ನ ಹಾಕ್ಕೊಂಡಿಲ್ಲ, ದೊಡ್ಡ ಪುಡಾಂಗ್ ಥರ ಬಂದ್ಬಿಟ್ಟೆ. ಅಯ್ಯೋ ಅಣ್ಣ ಅವ್ರ ನಂಬರ್ ಪ್ಲೇಟ್ ಬೀಳ್ತಾ ಇದೆ. ಹೇಳೋಣ ಇರಿ, ಮುಂದೆ ಹೋಗಿ ಕಿತ್ತೋಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಮುಂದೆ. ಹೇಳೋಣ ಇರಿ ಅವನಿಗೆ. ಸರ್ ನಂಬರ್ ಪ್ಲೇಟ್ ಬೀಳ್ತಾ ಇದೆ ಹಿಂದೆ. ನಂಬರ್ ಪ್ಲೇಟ್ ಬೀಳ್ತಾ ಇದೆ. ಅಂದರೆ ಏನೋ ಅನ್ಕೊಂಡ ಅವನು.
ಏನು ಕೇಳಿಸ್ತೋ ಕೇಳಿಸ್ತಿರುತ್ತೆ, ಜೋರಾಗಿ ಬರ ಮಾತಾಡ್ತಿದ್ದೀನಿ, ಕೇಳಿಸ್ತೋ ಇರತ್ತ. ಓ ಅಣ್ಣ, ಓ ಅಣ್ಣ, ಯಾರು ಗುರು ಇವರು? ಒಳ್ಳೆ ಮಜಾ ಇದೆ ಗಾಡಿ ಓಡಿಸೋದಕ್ಕೆ. ಈ ವೆದರ್ ಓಕೆ, ಸ್ವಲ್ಪ ತಣ್ಣಗಿದೆ, ಪೀಸ್ಫುಲ್ ಆಗಿದೆ. ನಾನು ಬರೋ ಅಷ್ಟರಲ್ಲಿ ಶೆಕೆ ಚಾಲು ಆಗಿರುತ್ತೆ. ಅದೇ ಅನ್ಕೊಂಡೆ ಬರ್ತಾ ಒಂದು ಕಾಫಿ ಕುಡ್ಕೊಂಡು ಬರೋಣ ಅನ್ಕೊಂಡೆ, ಬಟ್ ಹೇರ್ ಕಟ್ ಎಲ್ಲ ಆಗಿರುತ್ತೆ ಒಂಥರ. ಸೊ ನಾನು ಎಕ್ಸ್ಟ್ರಾ ಟೀ ಶರ್ಟ್ ತರೋದು ಮರ್ತೇ ಹೋಯ್ತು, ತೊಗರಿ ಇಟ್ಟಿದ್ದೆ. ನಂಗೆ ಗೊತ್ತಿತ್ತು ಮರೆಯುತ್ತೆ ಅಂತ. ಟಾಪ್ ಬಾಕ್ಸಲ್ಲಿ ಇಟ್ಕೊಂಡು ಬರೋಣ ಅನ್ಕೊಂಡೆ, ಮರ್ತೋಯ್ತು. ನೋಡೋಣ ಬ್ಲಿಂಕಿಟ್ ಇಂದ ಏನೋ ಆರ್ಡರ್ ಮಾಡಿ ಆದರೆ ಕಾಫಿ ಕುಡ್ಕೊಂಡು ಹಂಗೆ ಬಂದ್ಬಿಡ್ತೀನಿ, ಅಥವಾ ಮನೆ ಹತ್ರ ಹೋಗಿ, ಮನೆ ಹತ್ರ ತಡವೆ ಇದೆಯಲ್ಲ ಅಲ್ಲೇ ಕಾಫಿ ಕುಡ್ಕೊಂಡು ಹಂಗೆ ಮನೆಗೆ ಬಂದು ವಾಕ್ ಮಾಡ್ಬಿಡ್ತೀನಿ. ಯಾಕಂದರೆ ಡಿಸ್ಪ್ಯಾಚ್ಗೆ ಐಟಮ್ಸ್ ರೆಡಿ ಆಗಿದೆ, ಆಗ್ತಾ ಇದೆ, ಡ್ಯಾಡಿ ಮಾಡ್ತಾ ಇದ್ದಾರೆ. ಒಂದು ಐಟಮ್ ಬರಬೇಕು, ಬೇರೆ ಎಲ್ಲ ನಾನು ಡ್ರಿಲ್ ಮಾಡಿಕೊಟ್ಟಿದ್ದೀನಿ. ಆ ಒಂದು ಐಟಮ್ ಬಂದರೆ ರೆಡಿ ಟು ಗೋ, ರೆಡಿ ಟು ಸೆಟ್ ಅಷ್ಟೇ. ನೋಡೋಣ ಫಿಂಗರ್ಸ್ ಕ್ರಾಸ್ಡ್ ಹೇಗಾಗತ್ತೆ. ಒಂದು ಖುಷಿ ಅಂದರೆ ಏನು ಹೇಳಿ, ಮೇಲ್ ನೋಡಿ ಫ್ಲೈಓವರ್ ಇದೆ, ಫುಲ್ ಶೇಡು ಈ ರೋಡು. ಒಳ್ಳೆ ಮಜಾ ಇದೆ ಈ ರೋಡಲ್ಲಿ ಓಡಿಸೋದಕ್ಕೆ. ಎಷ್ಟೇ ಟ್ರಾಫಿಕ್ ಇರಲಿ ಟೆನ್ಷನ್ ಇರಲ್ಲ, ಯಾಕಂದ್ರೆ ಶೆಕೆ ಆಗಲ್ಲ. ದಟ್ಸ್ ಒನ್ ಗುಡ್ ಥಿಂಗ್ ಆಫ್ ದಿಸ್ ಡಬಲ್ ಡೆಕ್ಕರ್ ಫ್ಲೈಓವರ್, ಬೇಸಿಕಲಿ ಆಫ್ ಎನಿ ಫ್ಲೈಓವರ್, ಬಟ್ ದಿಸ್ ಇಸ್ ಪ್ರಿಟಿ ವೈಡ್ ಗೈ. ಟ್ರಾಫಿಕ್ ನೋಡಿ, ಟ್ರಾಫಿಕ್ ನೋಡ್ತಾವ್ರ ಅವನು ಯಾರೋ ಪಕ್ಕದವನು, ಏನಪ್ಪ ಅವನು ಟ್ರಾಫಿಕಲ್ಲಿ ಕ್ಯಾಮ್ರಾ ಎಲ್ಲ ಹಾಕೊಂಡ್ಬರ್ತವನೆ ಅಂತ. ಎಂತ ಮಾಡೋದು, ನಮ್ಮ ಕೆಲಸನೇ ಇದು. ನನಗಂತೂ ಖುಷಿಪ್ಪ, ನನಗೇನು ಇದಿಲ್ಲ. ಅವ್ನು ನೋಡ್ತಾನೆ, ಅವ್ರ ಅಪ್ಪ ನೋಡ್ತಾನೆ, ಅವ್ರ ಅಮ್ಮ ನೋಡ್ತಾನೆ, ಅದೆಲ್ಲ ಟೈಮ್ ದೋಸ್ ಡೇಸ್ ಆರ್ ಓವರ್. ನನಗೆ ಮೊದಲಿಂದನೂ ಹಂಗಿರ್ಲಿಲ್ಲ, ಈಗಲೂ ಇಲ್ಲ. ಎಲ್ಲಾರ್ದು ಪ್ಲೀಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ನನ್ನ ಖುಷಿ, ನಾನು ಹೇಗಿರ್ತೀನಿ ಹಂಗಿರ್ತೀನಿ. ಅವನೇನೋ ಅಂತಾನೆ, ಇವನೇನೋ ಅಂತಾನೆ ಅನ್ಕೊಂಡು ನನ್ನ ಲೈಫ್ ನಾನು ಸ್ಟಾಪ್ ಮಾಡಲ್ಲ, ಮುಂಚೆ ನಾನು ಮಾಡಿಲ್ಲ. ಸೊ ಡಸಂಟ್ ಮ್ಯಾಟರ್. ಇರ್ತಾರಪ್ಪ ಜನ, ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ ಅನ್ನೋಕ್ಕೆ ನೀನು ಹೂ ಆರ್ ದೇ ಹೇಳಿ? ಆರ್ ದೇ ಯುವರ್ ಫ್ಯಾಮಿಲಿ? ಆರ್ ದೇ ಯುವರ್ ಲವ್ಡ್ ಒನ್ಸ್? ಆರ್ ದೇ ವಾಟ್ ಆರ್ ದೇ? ಹೂ ಆರ್ ದೇ? ಸೊ ಡೋಂಟ್ ಗಿವ್ ಅ ಡ್ಯಾಮ್. ನಿಮ್ಮ ಮಜಾ ಮಾಡ್ಕೊಳ್ಳಿ, ನಿಮ್ದು ದುಡ್ಡು ಇದು ಮಾಡ್ಕೊಳ್ಳಿ, ಲೈಫಲ್ಲಿ ಎಂಜಾಯ್ ಮಾಡೋದು ಕಲೀರಿ. ಜನ ಏನಂತಾರೆ ಅನ್ಕೊಳ್ಳೋ ಅಷ್ಟರಲ್ಲಿ ಲೈಫ್ ಪೂರ್ತಿ ನಿಮ್ದು ಇದು ಹಾಳಾಗ್ಬಿಡತ್ತೆ. ಟೇಕ್ ಮೈ ಅಡ್ವೈಸ್, ಇಟ್ ವರ್ಕ್ಸ್ ವಂಡರ್ಸ್. Everybody will think you are a loser, but trust me, you are not. You are leading your life, you are loving your life, every bit of it. ಅಷ್ಟೇ ಹೇಳ್ತಾರೋದು, ನಾನು ಬೇರೆ ಎಂಥದ್ದು ಇಲ್ಲ. ಓಹೋ, ಏನೋ ನಡೀತಿದೆ ಗುರು ಇಲ್ಲಿ. ಓ ಸೂಪರ್. ಅವರೆಲ್ಲ ಜನ ನೋಡಿಕೊಂಡು ಅರ್ಧ ಟ್ರಾಫಿಕ್ ಜಾಮ್ ಮಾಡ್ತಾರೆ. ವೆರಿ ಗುಡ್, ಓಕೆ, ವೆರಿ ನೈಸ್. ಎವ್ರಿಬಡಿ ನೋಸ್ ವಾಟ್ ಇಟ್ ಈಸ್, ಟೆಲ್ ಮೀ. ಯಾರಾದರೂ ನೋಡ್ತಿದ್ರೆ ಹೇಳಿ ಏನು ಅಂತ. ದೇವಸ್ಥಾನ ಯಾವುದು ನೋಡಿಲ್ಲ ನಾನು, ಪಾಸ್ ಆಗಿಬಿಟ್ಟೆ. ಹಾರ್ನ್ ಹೊಡಿತಿದ್ರು ಜನ. ಇಲ್ಲೊಂದ್ಸಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ, ಇದು ಮಾತಾರಾಣಿ ದೇವಸ್ಥಾನ, ದೇವಿ ದೇವಸ್ಥಾನ, ಮಾರಮ್ಮ ಅಂತ. ಇಲ್ಲಿ ನಮ್ಮ JNR ಕಲ್ಯಾಣ ಮಂಟಪ ಪಕ್ಕ ಸಾಯಿಬಾಬಾ ಮಂದಿರ ಇದೆಯಲ್ಲ ಅಲ್ಲಿ. ಇಲ್ಲಿ ಸಖತ್ತಾಗಿದೆ ಒಂದು ಫಿಲ್ಟರ್ ಕಾಫಿ, ಸೂಪರ್ ಆಗಿ. ನಮ್ಮ ರೌನಕ್ ಅವ್ರ ಅಮ್ಮ ದುಲ್ಲಪಚ್ಚಿ ಎಲ್ಲೋ ಕರ್ಕೊಂಡು ಹೋಗಿದ್ರು. ಇದು ಶೇಕೆಡ್ ಆಫ್ ಐ ಥಿಂಕ್, ಇಲ್ಲ ಕಾಫಿ ಅಂಗಡಿ, ಇದು ಫಿಲ್ಟರ್ ಕಾಫಿ ಕುಡಿಯೋರಿಗೆ ಒಳ್ಳೆ ಜಾಗ, ಸೂಪರ್ ಆಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ನಾನು ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ. ನೆಕ್ಸ್ಟ್ ನಾನು ಲೆಫ್ಟ್ ಹೊಡಿತೀನಪ್ಪ. ಇಲ್ಲಿ ಫುಲ್ ಜಾಮ್ ಆಗಿ ಸತ್ತಿರತ್ತೆ. ಹಿಮಾಲಯ ಆಫಿತ್ತು, ಅದಕ್ಕೆ ಪುಣ್ಯಾತ್ಮ ಏನಂತೆ ಅದ. ಇಲ್ಲಿಗೆ ಬಂದ್ವಿ, ನಮ್ಮ ಕಾಲೇಜ್ ಹತ್ರನೇ ಇವ್ರದ್ದು ಇರೋದು ನಮ್ಮ ಹೇರ್ ಕಟ್. ಬಾಬು ಹೈಪರ್ ಫ್ಯಾಮಿಲಿ ಸಲೋ ಅಂತ. ನೋಡ್ರಿ ಬೈಕಲ್ಲಿ ಹಿಮಾಲಯ ನದಿ ಎಷ್ಟು ಬೇಗ ಬರ್ಬೋದು, ಜುಪ್ 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 ಅಂತ. ನಂಬ್ತಿರೋ ಇಲ್ಲ, ಮನೆ ಎಷ್ಟೊತ್ತಿಗೆ ಬಿಟ್ಟೆ ಮರ್ತೋಯ್ತು. ನಾನು ಅದೇ ಟೈಮ್ ತೋರಿಸೋದೇ ಮರ್ತೋಗ್ತಿದೆ ಈಗೆಲ್ಲ. ಸೊ ಸಿನಿಮಾ ಬರೇ ಫೋನ್ ಮಾಡ್ತಾನೆ, ನೆಟ್ವರ್ಕ್ ಸರಿ ಇಲ್ಲ, ಅಳ್ತಾ ಇರ್ತಾನೆ ಗುರು. Anyways, I will reach there in another 3 minutes. ಇಲ್ಲ ರೋಡ್ ಎಂಡಲ್ಲೇ ಇದೆ ಇದು ನಮ್ಮ ಬನಶಂಕರಿ. ಅದು ಯಾಸ್ ನಾನು ಯೂಶಲಿ ಹೇರ್ ಕಟ್ ಎಲ್ಲ ಬಂದರೆ ನೋಡಿರ್ತೀರ, ಬರೀ ಆಟೋ ಕಾರಲ್ಲೇ ಬರ್ತೀನಿ. ಫಸ್ಟ್ ಟೈಮ್ ಬೈಕಲ್ಲಿ ಬಂದೆ ಆಫ್ಟರ್ ಲಾಂಗ್ ಟೈಮ್.
ನನಗೆ ಅದು ಹೇರ್ ಕಟ್ ಆದಮೇಲೆ ಕೂದಲೆಲ್ಲ ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ಎನಿವೇಸ್ ತಲಕ್ಲವ ಹಾಕಿದ್ದೀನಿ. ಸೊ ಇವು ಒಣವು ಎಲ್ಲ ಆ ಕಡೆಯಿಂದ ಬರ್ತಾರೆ ಗುರು. ಇವ್ರಿಗೆ ಅರ್ಜೆಂಟ್ ಇದೆ, ಇವ್ನಿಗೆ ಹಿಂದೆ ಹೋಗ್ತಾರಲ್ಲ ಒಬ್ಬ. ಎನಿವೇಸ್ ಅದೇ ಹೇಳ್ತಿದ್ದೆ. ಸೊ ನಾನು ಸಿನಿಮಾ ಬರ್ತಾನೆ ಅನ್ಕೊಂಡು ಗಾಡಿ ಎತ್ತಾಕೊಂಡು ಬಂದೆ. ಸೊ ದಟ್ ಒಟ್ಟಿಗೆ ಹೋಗಿ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಕೈಕೊಬಿಟ್ಟ. ಎನಿವೇಸ್ ನಾಟ್ ಅನ್ ಇಶ್ಯೂ. ನಮಗೆ ಹೇಳಿದಂಗೆ ನಾನು ಪ್ಲಾನ್ ಮಾಡ್ದಂಗೆ ಹಂಗೆ ಮಾಡ್ತೀನಿ. ಇಲ್ಲಿ ಹೇರ್ ಕಟ್ ಆದ ತಕ್ಷಣ ಹೋಗಿ ಏನದು ಗೆಟ್ ಡ್ರಿಂಕ್ ಕಾಫಿ ಆ್ಯಂಡ್ ಕಮ್. ಬಟ್ ಅದೇ ಐ ಶುಡ್ ಬೈ ಅ ಟಿ ಶರ್ಟ್ ಆನ್ ಬ್ಲಿಂಕಿಟ್. ಐ ಕಾಂಟ್ ಗೋ ವಿತ್ ದಿಸ್ ಟಿ ಶರ್ಟ್ ಆಟ್ ಆಲ್. ಸೊ ಬ್ಲ್ಯಾಕ್ ಅಂತೂ ನಾನು ಹಾರಿಸ್ಕೋ ಪ್ರಕಾರ ತೊಗೊಳಂಗಿಲ್ಲ ಅಂತೆ. ಸೊ ಬ್ಲ್ಯಾಕ್ ಬದಲು ವೈಟೇ ತೊಗೋಬೇಕು. ಅದು ಆಪ್ಷನ್ಸ್ ಇರೋದು ಎರಡೇ. ನೋಡ್ತೀನಿ ಅಮೆಝಾನ್ ಅಥವಾ ಅದರಲ್ಲಿ ಯಾರು ಸಿಗುತ್ತೆ. ಫಸ್ಟು ರೀಚ್ ಆಗೋಣ. ಇಲ್ಲಿಂದಾನೆ ನನ್ನ ಹಿಮಾಲಯನ್ ತೊಗೊಂಡಿತ್ತು, ಅಲ್ಲಿ ಅದೇ ರಾಯಲ್ ಎನ್ಫೀಲ್ಡ್ ಇದೆಯಲ್ಲ ಅಲ್ಲಿಂದಾನೆ ತೊಗೊಂಡಿತ್ತು. ದಿಸ್ ಬೇಬಿ ಐ ವಾಟ್ ಇಟ್ ದೇರ್. ಓಕೆ ಇವ್ರು ಫೋನ್ ಮಾಡ್ತೀನಿ ಅಂದ ಅಷ್ಟೇ. ಸಿಂಹಾದ್ರಿಯ ಸಿಂಹ ಈಗ ಮಾಡ್ತಾವನೆ ರೀಚ್ ಆದ್ಮೇಲೆ. ಬಂದೆ ಫೈಬರ್ ಫ್ಯಾಮಿಲಿ ಸಾಲ. Finally here. Simha's brother is here. Simha is not here. Namaskar ಎಲ್ಲರಿಗೂ. So got the new haircut done, new look. ಮತ್ತೆ ಹೆಲ್ಮೆಟ್ ಆಗಿ ಹಾಳಾಗತ್ತೆ. ಸೊ ಆಲ್ ಸೆಟ್, ಗುಡ್ ಟು ಗೋ, ಪರ್ಫೆಕ್ಟ್. ಗೋ ಟೈಮ್ ಟು ಗೋ. ಹಿಂಗೆ ಹೊಡ್ತಾ ಇರೋದೆ. ಸೊ ಆಯ್ತು ರೀ, ದೊಡ್ಡ ಕೆಲಸ ಆಯಿತು. ಹ್ಯಾರಿಂಗ್ ಬ್ಯಾಕ್ ಹೋಮ್ ನಾವು. ಇಲ್ಲಿ SLV ಹತ್ರ ಬಂದರೆ ಹಸುವಾಗತ್ತೆ, ಏನೋ ಒಂದು ತಿನ್ಕೊಂಡು ಹೋಗೋಣ ಅನ್ಸುತ್ತೆ. ಬಟ್ ಇಲ್ಲ, ಹಸು ಆಗ್ತಿಲ್ಲ ಈಗ. ನಮ್ಮ ಹಳೆ ಅಡ್ಡ ಇದು, ನಮ್ಮ ಕಾಲೇಜೆಲ್ಲ ಇಲ್ಲೇ ಇದ್ದಿದ್ದು BNM ಎಲ್ಲ. ಸೊ ಯಾಕೋ ಹಾಗೆ ರೂಟ್ ತೋರಿಸ್ದಂಗಿದೆ ನನಗೆ. ನೋಡೋಣ, ಮೋಸ್ಟ್ಲಿ ರಿಂಗ್ ರೋಡ್ ಮೇಲೆ ತೋರಿಸ್ತಾರೆ. ರಿಂಗ್ ರೋಡ್ ಮೇಲೆ ಪಟ ಹೋಗ್ಬಿಡ್ಬೋದು. ಇದು ಹೊರಗಡೆ ಇದ್ರೆ ಜಯನಗರ ಕಡೆಯಿಂದಾನೇ ಕರ್ಕೊಂಡು ಹೋಗುತ್ತೆ ನನಗೆ ಹೊರಗಡೆ. ನನಗೆ ಅದೇ ಪ್ರಿಫರ್ಡು. ನೋಡೋಣ ಇದು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. ಅಂದರೆ ರಿಂಗ್ ರೋಡು ಖಾಲಿ ಇದೆ, ಸ್ಟಿಲ್ ಸಾರಕ್ಕಿ ಖಾಲಿ ಇರುತ್ತೆ. ಇದೇ ನಮ್ಮ ಕಾಲೇಜ್ ಕಾಣಿಸ್ತಿದೆ ಅಲ್ಲಿ, ಅದೇ BNMIT ಬರುತ್ತೆ ನೋಡಿ. ಅದೇ ಹೊರಗಡೆಯಿಂದ ಕರ್ಕೊಂಡು ಹೋಗುತ್ತಿದ್ದು ಗೂಗಲ್ ಮ್ಯಾಪ್ಸ್ ಎಪಿಕ್ ಇದು. ನನಗಂತೂ ಇದೇ ಇಷ್ಟಪ್ಪ. ಈ ಮೇನ್ ರೋಡ್ಗಿಂತ ಚಿಕ್ಕ ರೋಡ್ಗಳೇ ಬೆಸ್ಟು. ಹಾಳಿ ಇರುತ್ತೆ, ಆರಾಮಾಗಿ ಶೇಡ್ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಅದೊಂದು ಬ್ಲೆಸ್ಸಿಂಗ್ ಇದೆ. ಓಹೋ, ಯಾವುದೋ ಕೆಫೆ ಇದೆ ಇಲ್ಲಿ, ಸುಕ್ನೋ ಕಿಚನ್ ಅಂತೆ, ಕೆಫೆ ಆ್ಯಂಡ್ ಕಿಚನ್. ಟ್ರೈ ಮಾಡಬೇಕು. ಬಟ್ ನಾನು ಹೇರ್ ಕಟ್ ಮಾಡ್ಕೊಂಡಿದ್ದೀನಿ, ಹಿಂಗೆ ಹೋಗಲ್ಲ, ಕೂದಲೆಲ್ಲ ಉದುರೋಗುತ್ತೆ. ಇಟ್ ನಾಟ್ ಲುಕ್ ಗುಡ್. ಐ ಆಮ್ ಆಲ್ಸೋ ನಾಟ್ ಕಂಫರ್ಟೇಬಲ್. ಇದೆ ರೀ, ದಿಸ್ ಈಸ್ ಮೈ BNM ಕಾಲೇಜ್. ಬ್ಯೂಟಿಫುಲ್ ಮೆಮರೀಸ್ ಆಫ್ ಅ ಲೈಫ್ ಟೈಮ್ ಇಲ್ಲಿ 100%. ಬಟ್ ಫೋನ್ ಸೆಟ್ ಯಾಕೆ ಲಕ್ಕ ಅಂತಿದೆ. ಸಾಮಾನ್ಯ ಬಿಡಿ. ನಮ್ಮ ಈ ಸೆಟಪ್ ಆದಮೇಲೆ ಇದಕ್ಕೆ ಸ್ಟಾಕ್ ಸೆಟಪ್ ಮಾಡಿಸ್ಬೇಕು ಜಲ್ದಿ. ಎನಿವೇಸ್ ಇಲ್ಲಿ ಮನೆಗಳಂತೂ ಎಫಿಕ್ ಸೂಪರ್ ಆಗಿದೆ ಇಲ್ಲಿ. ಅಂದರೆ ಈ ಮೇನ್ ರೋಡ್ಗೆ ಬಂದೆ, ರಿಂಗ್ ರೋಡ್ಗೆ. ಬಸ್ ಪಕ್ಕ ಹೋಗುವಾಗ ಹುಷಾರಾಗಿ ಹೋಗ್ಬೇಕು ಯಾವಾಗಲೂ. ಯು ಡೋಂಟ್ ಸ್ಲಿಪ್ ಆ್ಯಂಡ್ ಫಾಲ್ ಆ್ಯಂಡ್ ಯಪ್ಪ ಒಂದೊಂದು ಸೋ ಸ್ಕೇರಿ. ಟ್ರಾಫಿಕಲ್ಲಿ ಓಡಿಸ್ತಾ ಹುಷಾರಾಗಿ ಹೋಗ್ರಿ ಆಯಿತಾ. ಅದೇ ಹೇಳೋದು, ಎಲ್ಲ ಕಡೆ ನಿಮ್ಮ ಕಣ್ಣಿರಬೇಕು. ಒಂದು 10 ಕಡೆ ಕಣ್ಣಿರಬೇಕು. ಒಂದೇ 2 ಕಡೆ ಇದ್ರೆ ಏನೋ ನಡೆಯಲ್ಲ. ಸೊ ರಿಂಗ್ ರೋಡಲ್ಲಿ ಬಂದರೆ ಇದೊಂದು ಮಜಾ. ಅಂಡರ್ ಪಾಸ್ ಎಲ್ಲ ಖಾಲಿ ಹೊಡಿತಾ ಇರುತ್ತೆ. ಓಹೋ, ಪಾಯ ಹಾಕ್ಬಿಟ್ಟೆ. ಯಾವ ಪಾಯೋ, ಅಯ್ಯಯ್ಯ. ಇದೆಲ್ಲ ಸಿಗ್ನಲ್ದು. ಬಟ್ ಮುಂದೆ ಯಾಕೋ ಸಾರಕ್ಕಿ ಹತ್ರನೂ ಸಿಗ್ನಲ್ ತೋರಿಸ್ತಾ ಇದೆ, ಜಾಮ್ ತೋರಿಸ್ತಾ ಇದೆ. ಇದಾರು ನೋಡಪ್ಪ ಪೊಲೀಸು ಕಾಯ್ತಾ ಇರ್ತಾರೆ, ಯಾರಿಗೋ ಹಿಡಿತಾರೆ. ಓ ಒಣಾವು ಅವ್ರು ಯಾರಿಗೋ ಕೈ ಮಾಡ್ತಾರೋ ಏನೋ ನಿಲ್ಸ್ದಂಗೆ ಆಸೆ. ಅದಕ್ಕೆ ನಾನು ಆನ್ ಮಾಡ್ಕೊಂಡ್ಬಿಟ್ಟೆ, ಏನೋ ಇದ್ರೆ ಪ್ರೂಫು. ಕ್ರೇಜಿ. ನಿಲ್ಸಂದ್ರು, ಯಾಕಪ್ಪ ನಿಲ್ಸ್ರಿ, ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಾಟ್ ಟು ವರಿ. ಬಟ್ ಅದೇ ಹುಷಾರಾಗಿರ್ಬೇಕು, ಸಿಗ್ನಲ್ ಜಂಪ್ ಮಾಡಬಾರ್ದು. ಯಾರಿಗೂ ಹೋಗಲ್ಲ, ಹೋಗೋರ್ಗು ಹೋಗಕ್ ಬಿಡಲ್ಲ. ಇದೇ ಪ್ರಾಬ್ಲಮ್ ಹೇಳತ್ತಲ್ಲ, ಅರ್ಧಕ್ಕಿಂತ ಅರ್ಧ ಎಲ್ಬೋರ್ಡ್ಗಳೇ ಓಡಿಸೋದು. ಅದರಲ್ಲಿ ನಾವು ಹುಷಾರಾಗಿರ್ಬೇಕಷ್ಟೆ. ಬಟ್ ನಾನು ಹೇಳ್ತೀನಲ್ಲ, ಈ ಮೋಟರ್ ಸೈಕಲ್ ಅಷ್ಟು ಬೆಸ್ಟ್ ಯಾವುದೂ ಇಲ್ಲ. ನಾನು ಬರ್ಕೊಡ್ತೀನಿ ಬೇಕಾರೆ. ಸಾರಿ, ನೋ ಅಫೆನ್ಸ್ ವಿತ್ ಎನಿ ಅದರ್ ಮೋಟರ್ ಸೈಕಲ್,
ಬಟ್ ಇದಂತೂ ಏನ್ ಖುಷಿನೋ ಈ ಗಾಡಿ ಓಡಿಸೋದಕ್ಕೆ, ಯಪ್ಪ ರಾಮ, ಅಯ್ಯೋ ಒಂಥರ ಪ್ರೀತಿ ಬಂದ್ಬಿಟ್ಟಿದೆ ಈ ಗಾಡಿ ಮೇಲೆ. ಬಂದಿದೆ ಅಲ್ಲ ಮುಂಚಿಂದಾನು ಇದೆ. ಐ ಲವ್ ದಿಸ್ ಬಾಯ್ ಬಿಕಾಸ್ ಅಣ್ಣ ಯಾಕೋ ಟ್ರಕ್ ಅವ್ನು ಫುಲ್ಲು ಚಾರ್ಜ್ ಹಾಕ್ಬಿಟ್ಟಿದ್ದಾನೆ ನಿತ್ಯ. ಜಾಮ್ ಅಣ್ಣ ರೆಡ್ ಆಗ್ಬಿಡ್ತಾ ಇಷ್ಟು ಗ್ಯಾಪಲ್ಲಿ, ಇಷ್ಟೊತ್ತು ತನಕ ಇರಲಿಲ್ಲ, ರೆಡ್ ಆಗ್ಬಿಡ್ತು. ದಟ್ ಸಾರಕ್ಕಿ ಸಿಗ್ನಲ್ ಆಲ್ವೇಸ್ jammed up, but I didn't expect it to be jammed up from this side. Anyways, moving ಆಯ್ತು, let's get going. ಆದಷ್ಟು ಲೆಫ್ಟಿಗೆ ಇರ್ಬೇಕು, ಯಾಕಂದ್ರೆ ರೈಟ್ ತಗೊಳ್ಳೋರು ಜಾಸ್ತಿ ಇಲ್ಲಿ. ಹೇಳಿದೆ ನಾನು, ಹೇಳಿಲ್ಲ ನಿಮಗೆ ನೋಡಿ, ರೈಟ್ ಸೈಡ್ಗೆ ಹೋಗೋರು ಗುಗ್ಗು ನನ್ನ ಮಕ್ಕಳು ವೇಟ್ ಮಾಡ್ಕೊಂಡು ಎಲ್ಲಾರ್ದು ವೇಸ್ಟ್ ಮಾಡ್ತಾರೆ ನೋಡಿ. ಲೆಫ್ಟ್ ಸೈಡ್ ಆರಾಮಾಗಿ ಹೋಗೋದಿದೆ, ರೈಟ್ ಹೋಗೋರು ಮುಚ್ಕೊಂಡು ಒಂದು ಲೇನಲ್ಲಿ ಇರ್ಬೇಕು ತಾನೆ, ಇರಲ್ಲ. ಅಡ್ಡ ಬಂದು ಇಲ್ಲಿ ಬ್ಲಾಕ್ ಮಾಡ್ಕೊಂಡು ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡು ಬಿಡ್ಲೇ ಬಾರದಿಲ್ಲ ರೈಟ್ ಹೋಗಕ್ಕೆ. ಸೀರಿಯಸ್ ಜಾಮ್ ಮಾಡ್ಕೊಂಡು ಅದರಲ್ಲಿ ಗ್ಯಾಪಲ್ಲಿ ಬೇರೆ ಗುರು ಇಲ್ಲಿ ಒಂದು 2 ಸಿಗ್ನಲ್ ಇದೆ. ನಾವೊಂದು ಕೆಲಸ ಮಾಡ್ತೀನಿ, ಅದೇ ಹೊರಗಡೆಯಿಂದ ಎಸ್ಕೇಪ್ ಆಗೋಣ ಅಂದರೆ ಜಯನಗರ್ ಕಡೆ ಹೋಗ್ಬೇಕು ಅಂದರೆ ಅಲ್ಲಿ ಹೋಗ್ಬೇಕು, ಮೆಟ್ರೋ ಸ್ಟೇಷನ್ ತನಕ ಹೋಗ್ಬೇಕು, ಯಾಕಂದರೆ ಅಲ್ಲಿ ಎಲ್ಲೂ ಗ್ಯಾಪೇ ಇಲ್ಲ. ಎನಿವೇಸ್ ಲೆಟ್ಸ್ ಗೆಟ್ ಗೋಯಿಂಗ್. ಮುಚ್ಕೊಂಡು ಹಿಂಗೆ ಹೋಗೋಣ ಒಂದೇ ರೋಡಲ್ಲಿ, ಅಲ್ಲಿ ತಿರುಗು ಇಲ್ಲಿ ತಿರುಗು, ಏನು ಹೈವೇ ಜಾಮ್ ಇದು, ಒಂದು ಸಿಟಿ ಜಾಮ್. 2 ಸೆಕೆಂಡ್ ಸಿಗ್ನಲ್ ಕ್ಲೋಸ್ ಚೇಂಜ್ ಆಗ್ತಾ ಇರತ್ತೆ. ಹಿಮಾಲಯನ್ ಇದೆಯಲ್ಲಪ್ಪ, ಟ್ರಫಲ್ಸ್ ಬಂದ್ಬಿಟ್ಟಿದೆ ಇಲ್ಲಿ JP ನಗರ. ಉನ್ನತಿನ ಕರ್ಕೊಂಡು ಬರಬೇಕು ಒಂದ್ಸಲಿ. ಉನ್ನತಿ ವಿಲ್ ಗೋ ಹಿಯರ್ ಒನ್ಸ್. ಸ್ಟ್ಯಾಂಡ್ ಅಲೋನ್ ಸ್ಟೋರ್ ಹ್ಯಾಸ್ ಕಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಕೋರಮಂಗಲ ಆಲ್ ದ ಟೈಮ್. ಪೊಲೀಸ್ ಹಿಡಿತವ್ರೆ. ಇವ್ನು ನೋಡಿ, ಇವ್ನು ಹೆಂಗೆ ಎಸ್ಕೇಪ್ ಆಗ್ತಾರೆ ನೋಡ್ಬೇಕೀಗ. ಇವ್ನು ಹಿಡಿತ್ಬೇಕಲ್ಲ, ಇದೇ ತಪ್ಪು ಮಾಡೋದು. ಯಾರಿಗೋ ಇವ್ನು ಎಸ್ಕೇಪ್ ಆಗ್ಬಿಟ್ಟ ಅಂತ ಎಸ್ಕೇಪ್ ಆದೆ. ಇಲ್ಲೂ ಪೊಲೀಸ್ ಹಿಡಿತವ್ರೆ ಈ ಸಿಗ್ನಲ್ ಹತ್ರನು. ಅಯ್ಯೋ, ನಾನು ಆಮೇಲೆ ನಮ್ಮ ಹಿಮಾಲಯನ್ ಸ್ಕಿಲ್ಸ್ ಹಾಕೊಂಡು ಬಂದ್ಬಿಟ್ಟೆ. ಅದೇ ಹೊಡಿತಿದೆ. ಯಾಕೋ ಆಕ್ಸಿಡೆಂಟ್ ಸ್ವಲ್ಪ ಟೈಟ್ ಆದಂಗಿದೆಯೋ ಏನೋ, ನನ್ನ ಭ್ರಮೆನೋ ಗೊತ್ತಿಲ್ಲ, ಭ್ರಮೆನೇ ಇರಬೇಕು. ಸ್ವಲ್ಪ ಸಿಮೆಂಟ್ ರೋಡ್ ಬಂಪಿ. ಹಿಮಾಲಯನ್ಗೆ ಏನಪ್ಪ ಬಂಪು, ಅದೇ ಮಜಾನೇ ಇದು. ಹೇಳ್ತಾ ಇದ್ದೀನಲ್ಲ, ರಾಯಲ್ ಎನ್ಫೀಲ್ಡ್, ನೋ ವಂಡರ್ ಇಟ್ಸ್ ಇನ್ ದ ಟಾಪ್ ಬೀಟನ್ ಫರಾರಿ ಆ್ಯಂಡ್ ಇದೊಂದು ಯಾವುದೋ ಇತ್ತಲ್ಲ ಟಾಪ್ ಕಂಪನಿ, ಔಡಿ ಅನ್ಸುತ್ತೆ. ಅವ್ರನ್ನ ಬೀಟ್ ಮಾಡಿ ರಾಯಲ್ ಎನ್ಫೀಲ್ಡ್ ಫಸ್ಟ್ ಬಂದಿದೆ ಅಂದರೆ ಆಟನಾ? ರಾಯಲ್ ಎನ್ಫೀಲ್ಡ್ ಮಾ, ಸುಮ್ಮನೆ ಅಲ್ಲ. ಐ ಆಮ್ ಪ್ರೌಡ್ ಆರಿ ಫ್ಯಾನ್, ಪ್ರೌಡ್ ಆರಿ ಓನರ್. ಹಿಡಿತವ್ರು ನೋಡಪ್ಪ, ಎಲ್ಲ ಕಡೆ ಹಿಡಿತವ್ರೆ. ಖಾಲಿ ಇರುತ್ತೆ, ಹೋಗಲ್ಲ ರೀ ಜನ. ಅಯ್ಯೋ ಯಪ್ಪ, ಆರಾಮ್ಸೆ ಡಿಸೆಂಟ್ ಇದೆ. ಇಲ್ಲಂತೂ ಹೊಗೆ ಹಾಕ್ಸ್ಕೊಂಡ್ಬಿಡ್ತಿದ್ದ ಒಬ್ಬ ಅವತ್ತು ಇದರಲ್ಲಿ. ಇಂಟರ್ಸೆಪ್ಟರ್ ಅವನೋ GT ಅವನೋ ಚಚಾಡ್ಕೊಂಡು ಹೋದ, KTM ನ ಚೇಸ್ ಮಾಡ್ಕೊಂಡು. ಜಸ್ಟ್ ಮಿಸ್ ನೋಡಿ, ಅದು ಹೋಗಿದ್ರೆ ಹೋಗೇ ಬಿಡ್ತಿದ್ದ ಅವನು. ಡೋಂಟ್ ಗೆಟ್ತೀರಾ ರೋಡ್ ರೇಜ್ ಇಟ್ಕೊಂಡು ಕಿತಾಡ್ಕೊಂಡು ಹೋಗೋದೇನು ಬೇಡ್ರಿ. ರೋಡ್ ರೇಜ್ ಇದ್ದೇ ಇರುತ್ತೆ, ಯಾವಾಗ ಇರೋಲ್ಲ. ಹೇಳಿ ಬಂದ್ರಿ ನಮ್ಮ ಸಿಗ್ನಲ್ಗೆ, ಒಂದು 3 ಸಲ ಕಾಯ್ಬೇಕು ಹೇಳಿ. ಯಾಕೆ ಹಿಂಗೆ ಗುದ್ದದ, ಸಡನ್ ಆಗಿ ಬ್ರೇಕ್ ಹೊಡೆದ್ಬಿಟ್ಟ. ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ. ಐ ಥಾಟ್ ಐ ವಿಲ್ ಡಿಸ್ಕಸ್ ಇಟ್ ವಿತ್ ಯು ಗೈಸ್ ಸಿನ್ಸ್ ಐ ಆಮ್ ಸ್ಟಕ್ ಇನ್ ದ ಸಿಗ್ನಲ್. ಮಜಾ ಹೇಳ್ತೀನಿ ಒಂದು ಮಾತು. People, just because a lot of people buy new bikes and all that, which is very good, but don't forget your basics and don't forget where you came from. Dude, just because I have a Royal Enfield doesn't mean I don't want another one. It's not that, it's just the love for the machine is so good. And I told once to one of my acquaintances that I had gone on a classic 500, which I have my Bullet Classic 500 ride recently. He's like, oh, ಇನ್ನೂ ಅದು ಗ್ರೈಂಡಿಂಗ್ ಮೆಷಿನೇ ಓಡಿಸ್ತಿದ್ಯಾ, ಬೇರೆ ಅಪ್ಗ್ರೇಡ್ ಮಾಡೋ, ಏನು ಇನ್ನೂ ಗ್ರೈಂಡಿಂಗ್ ಮೆಷಿನಲ್ಲೇ ಇದು ಮಾಡ್ತಿದ್ಯಾ? ಡೂಡ್, ಡೋಂಟ್ ಫರ್ಗೆಟ್ ದಟ್ ಗ್ರೈಂಡಿಂಗ್ ಮೆಷಿನಲ್ಲೇ ನೀನು ಕಲ್ತಿದ್ದು, ಗ್ರೈಂಡಿಂಗ್ ಮೆಷಿನಲ್ಲೇ ರೈಡಿಂಗ್ ಕಲ್ತಿದ್ದು. ಮರಿಬೇಡ್ರಿ ಅದನ್ನ. People forget basics, guys. Like, people forget where they came from. Like, not my friends. None of my friends who have bought new bikes. All are amazing. ದೊಡ್ಡ ಬೈಕ್ ತೊಗೊಂಡವರು ಇದ್ದಾರೆ ನಮ್ಮ ಫ್ರೆಂಡ್ಸು, ಎಲ್ಲರೂ ಸೂಪರ್. ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಅಕ್ವೆಂಟೆನ್ಸಸ್ ಹೂ ನಂದೇಲಿ ಇಡ್ಲಿ ಅಂತ ಬರ್ತಾರಲ್ಲ,
ಓಡಿಸಿರಲ್ಲ, ಏನಿಲ್ಲ, ಒಂದು ರೈಡ್ ಹೋಗಿರಲ್ಲ. ಹರ್ಕೊಳ್ಳೋದಂದ್ರೆ ಓಹೋ ಮಾತುಗಳು ಕೇಳ್ಕೋಬೇಕು. ಸೊ ಅದು ಹೇಳಿದ್ದು, ಗ್ರೈಂಡಿಂಗ್ ಮೆಷಿನ್ ಅಲ್ಲಪ್ಪ ಇದು. ಲವ್ ಫಾರ್ ದ ಮೆಷಿನ್. ಆ್ಯಂಡ್ ಇದು ಇಟ್ಸ್ ನಾಟ್ ಅಬೌಟ್ ಎವ್ರಿ ಟೈಮ್, ಇಟ್ಸ್ ನಾಟ್ ಅಬೌಟ್ ಸೂಪರ್ ಬೈಕ್ಸ್ ಆರ್ ಬಿಗ್ ಬೈಕ್ಸ್, ಇಟ್ಸ್ ಅಬೌಟ್ ದ ರೈಡರ್, ನಾಟ್ ದ ರೈಡ್. ಅರ್ಥನೇ ಮಾಡ್ಕೊಳ್ಳಲ್ಲ. ಅದೇ that's what I thought. No, people forget where they came from. That is the most horrible thing to do. Don't forget your base. Every time life is not, once life puts you up, it will always put you down also. So be careful. ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿರಬೇಡಿ. ನಾನು ಅದೇ ಹೇಳೋದು ಎಲ್ಲರಿಗೂ. Life takes you up, it has the capability to put you down also. And never call a machine that you rode on as a grinder. Dude, seriously, you're not a biker, man. I'm sorry. No biker would ever say that to any motorcycle. ಚಿಕ್ಕ ರೋಡ್ ಇದೆ, ಇಲ್ಲಿಂದ ಹೋಗಿ ಎಸ್ಕೇಪ್ ಆಗೋಣ. ಮಜಾ ಇದೆ ರೋಡ್ ಇದು. ಅದು ಮತ್ತೆ ಜಿಗ್ಜಾಗಲ್ಲಿ ಏನೋ ಒಂದು ಈ ಸ್ಕೂಲ್ ಬಸ್ ಇಲ್ಲ ಅನ್ಸುತ್ತೆ, ಜಾಮ್ ಆಗ್ತಾ ಇರತ್ತೆ. ಇವ್ರು ನೋಡು ಫ್ರಾಡ್ ನನ್ನ ಮಕ್ಕಳು. ಸುಮ್ಮನೆ ದೇವ್ರ ಹೆಸರಲ್ಲಿ ದುಡ್ಡು ಕೇಳೋದು. ಜಾಗ್ಲು ತೋರಿಸ್ತೀನಿ ನೋಡಿ, ಈ ಚಿಕ್ಕ ರೋಡ್ ಎಲ್ಲಿಂದ ಹೋಗುತ್ತೆ ಅಂತ. ಇದ್ರಲ್ಲಿ ನಾನು XUV ತಂದಿದ್ದೀನಿ, ನಂಬ್ತೀರಾ? ನೋಡಿ ಇದೇ ನೋಡು ಹೆಂಗೈತೆ. ಗ್ಯಾಪ್ ಮೇ ರೈಡಿಂಗ್. ಎಲ್ಲಾರ್ಗು ಅರ್ಜೆಂಟ್ ಗುರು ಹಾರ್ನ್ ಹೊಡೆದು ಹೊಡಿತಾನೆ ಇರ್ತಾರೆ ಹಾರ್ನ್. ಕಾನ್ಸೆಪ್ಟ್ ಲೂಸ್ ಆಗ್ಬಿಟ್ಟಿದೆ. ಇದು ಹಿಂಸೆ ಗುರು. ಇದು ಒಂದು ರೈಡ್ ಹೋಗ್ಬಿಡ್ವಾ ಕಾನ್ಸೆಪ್ಟ್ ಅಮ್ಮ. That was an awesome jump. ಬಂತು ರೆಕಾರ್ಡಲ್ಲಿ, ಸೂಪರ್ ಆಗಿ ಬಂತು. Oh wow, what a jump. That is called a jump. ಆಸೆ ಇತ್ತಿದು ಯಾವತ್ತಿಂದನೋ ಮಾಡೋದಕ್ಕೆ. ಸಖತ್ತಾಗಿ ಬಂತು. ಬೇಸ್ ಲ್ಯಾಂಡಿಂಗ್ ಮಾಡಿದೆ. Oh my god, I'm in love with the Himalayan. ನಿಜವಾಗಲು ಒಳ್ಳೆ ಗಾಡಿ ಮಾತ್ರ, ದೇವ್ರ ಹಣ ಹೇಳ್ತೀರಿ. ಬಂದಿರತ್ತದು ಫ್ರಂಟ್ ಇಂದ, ಏನ್ ಬಂದಿರೋ ಗೊತ್ತಿಲ್ಲ. ನಮ್ಮ ಮದುವೆ ಆಗಿರೋ ಹಾಲು 1 ವರ್ಷ ಆಗ್ತಾ ಬಂತು ಆಲ್ಮೋಸ್ಟ್ ಈಗ. ಟೈಮ್ ಫ್ಲೈಸ್ ಬ್ರೋ. ನಾನು ಆ ಜಂಪ್ ಗೇಮ್ ಮಾಡಿ ಇನ್ನೂ ಕಾನ್ಸೆಪ್ಟ್ ಬ್ರೈನ್ ಲೂಸ್ ಮಾಡಿದ್ದೀನಿ. ನಾನು ಇದೆಲ್ಲ ಹಂಸಲ್ಲ, ನಾನು ಎಗರ್ಸಲ್ಲ. ಸಿಂಹ ಅಲ್ಲ ನಾನು, ಇಲ್ಲೆಲ್ಲ ಎಗರ್ಸಲ್ಲ. ನಾನು ಆರಾಮಾಗಿ ಹೋಗ್ತೀನಿ, ಜಸ್ಟ್ ಫ್ಲೈ ಪಾಸ್ಟ್ ಅಷ್ಟೇ. ಅದರಿಂದ ನಮಗೆ ಲೋಡ್ ಗೀಡ್ ಬೀಳಲ್ಲ ನಮ್ಮ ಇದ್ರ ಮೇಲೆ. ಬಟ್ ಈ ಜಂಪ್ ಆದ್ರೆ ಸಖತ್ತಾಗಿ ಬಂತು. ಹೇಳ್ತಾ ಇದ್ದೀನಲ್ಲ, ಫ್ರಂಟ್ ಯಾವಾಗ ಮೇಲೆ ಬಂತೋ ಜಂಪ್. ಅದು ಸ್ವಲ್ಪ ಹಿಂಗಿದ್ರೆ ಹೆಡ್ ಹೆವಿ ಅಲ್ಲ ಇದು, ಸ್ವಲ್ಪ ಹಿಂಗಿದ್ರೆ ಥ್ರಾಟಲ್ ಕೊಟ್ರೆ ಆ ಪಾಯಿಂಟಲ್ಲಿ ಒಳ್ಳೆ ಜಂಪ್ ಆಗತ್ತೆ. ಏನು ಮಾಡಲಿ, ಇಲ್ಲೇ ನಿಲ್ಸ್ಕೊಂಡು ಹೋಗಲ್ಲ. ವಾಕ್ ಮಾಡಕ್ಕೆ ಬೇರೆ ಹೋಗ್ಬೇಕು. ಇಲ್ಲೇ ನಿಲ್ಸ್ಕೊಳ್ಳೋಣ. ಅಯ್ಯೋ ಡ್ಯಾಡಿ ಇಲ್ಲೇ ಇದ್ದಾರೆ, ಹೋಗೇ ಇಲ್ಲ. ಚೀಟರ್ ಕಾಕ್. ಈ ಪಾರ್ಟ್ನ ಯಾವಾಗಲೂ ಕ್ಲೋಸ್ ಮಾಡ್ಕೊಂಡಿರ್ಬೇಕು, ಇಲ್ಲ ಅಂದರೆ ನನ್ನ ಮಕ್ಕಳು ಮುರಿದಾಕ್ಬಿಡ್ತಾರೆ. ಯಾರು ಆಚೆ ಇರ್ತಾರಲ್ಲ, ಸುಮ್ಮನೆ ತೀಸ್ಲೇಗಳಿರಲ್ಲ. ಅದಕ್ಕೆ ಇದು ಸುಮ್ಮನೆ ಕ್ಲೋಸ್ ಮಾಡಿಬಿಟ್ರೆ ಐಡಿಯಾನೇ ಇರಲ್ಲ. ಆ್ಯಂಡ್ ಐ ಆಮ್ ಬ್ಯಾಕ್ ಹೋಮ್ ಗೈಸ್. ಮನೆಗೆ ಬಂದೆ. ಇವತ್ತು ಯಾಕೋ ಫುಲ್ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ ವ್ಲಾಗು. ನೋಡೋಣ ಅದರಾಗೆ ಬರುತ್ತೆ. ನನಗೆ ಮುಂಚೆ ಹಿಂಗೆ ಮಾಡಬೇಕಾಯ್ತು, ಮರ್ತ್ಗಿರ್ತು ಹೋಗ್ತಾ ಇರ್ತೀನಿ ಅವಾಗ ಸೆಂಟ್ರಲ್ಲಿ. ಅಮ್ಮ ಶಿವ. ಲೆಟ್ಸ್ ಗೋ ಇನ್ಸೈಡ್. ನಾವು ಮಾಡ್ತಾರೆ ನಮ್ಮಮ್ಮ ಆಚೆ. ನಮ್ಮಪ್ಪ ಇಲ್ಲೇ ಇದ್ದಾರೆ, ಹೋಗೇ ಇಲ್ಲ ಅವರು. ಶಿಟ್, he cheated me. I'm having my sourdough with boiled egg and a little bit of ketchup on top. I know ketchup is not healthy, but what to do? It's too dry. ಕೆಲಸ ಕೊಟ್ಟಿದ್ದಾರೆ, ಹೋಗಿ ಟೇಲರ್ ಹತ್ರ ಸಾರಿ ಕೊಡಬೇಕಂತೆ. ದೆನ್ ಹ್ಯಾವ್ ಟು ಗಿವ್ ಮ್ಯಾಂಗೋಸ್. ಅದೇ ಇದರಲ್ಲಿ ಹೋಗ್ತಾ ಇಲ್ಲ, ಇವಿಲ್ ಹೋಗ್ತಾ ಇದ್ದೀನಿ. ಇವಿಲ್ ಯೂಸ್ ಹೋಗ್ಬೋದು. ಮತ್ತೆ ಇದನ್ನು ತೆಗಿಬೇಕಾದ್ರೆ ಇದನ್ನೆಲ್ಲ ಹೊರಗಡೆ ಇಡಬೇಕು. ಕೀ ಒಳಗಡೆ ಇಟ್ಟಿದ್ದೀನಿ. ಐ ಆಮ್ ಟು ಲೇಜಿ ಅದಕ್ಕೆ ಡ್ಯಾಡ್ ತೆಗಿತಾರೆ. ಅದೇ ಇಲ್ಲೇ ನಮ್ಮ ಆಂಟಿ ಮನೆ ಪಕ್ಕದ ರೋಡಲ್ಲೇ. ಅವ್ರಿಗೆ ಇದು ಮ್ಯಾಂಗೋ ಕೊಟ್ಟು ಹೋಗ್ಬೇಕಂತೆ. ಬುಲೆಟ್ ಸಿಸಿಯಾ ಹೋಗ್ತಾನೆ, ಬುಲೆಟ್ ಬಸಿಯಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಟಿವಿ ಶಿಫ್ಟ್ ಆಯ್ತು. ಇವತ್ತು ಫುಲ್ ಮೋಟೋ ವ್ಲಾಗೆ, ಆದಷ್ಟು ನಿಮಗೆ ಫುಲ್ ಮೋಟೋ ವ್ಲಾಗೆ ತೋರಿಸ್ತೀನಿ. ಒಂದು ಹೇಳ್ತೀನಿ ನಿಮಗೆ, ಕೀಪಿಂಗ್ ಯುವರ್ ಸೆಲ್ಫ್ ಬಿಸಿ ಇಸ್ ದ ಬೆಸ್ಟ್ ಥಿಂಗ್ ಎವರ್.
ಯಪ್ಪ ಕೆಲಸ ಮಾಡೋದಷ್ಟು ಬೆಸ್ಟ್ ಯಾವುದೂ ಇಲ್ಲ. ಎಕ್ಸಾಕ್ಟ್ಲಿ ಆನೆಸ್ಟ್ಲಿ. ಅಯ್ಯೋ ಅಯ್ಯೋ ಅಷ್ಟು ಮ್ಯಾಂಗೋಸ್ ಕೊಡ್ಬೇಕು. ನಮ್ಮ ಮ್ಯಾಂಗೋಸ್ ಹಾಳಾಗ್ಬಿಡುತ್ತೆ. ಆಂಟಿ ಮನೆಗೆ ಹೋಗಿ ಹಂಗೆ ಟೇಲರ್ ಹತ್ರ ಹೋಗ್ಬೇಕು. ನಾನು ಕೈಗೆ ಏನೋ ಹಾಕಿಲ್ಲ, ದೊಡ್ಡ ತಪ್ಪು ಮಾಡಿದೆ. ಆ ಮನೇಲಿ ಇಟ್ಟಿದ್ದೀನಿ ಆ ಜಾಕೆಟ್ನ, ಸನ್ಸ್ಕ್ರೀನ್ ಜಾಕೆಟ್ನ. ನಮ್ಮ ಮಮ್ಮಿ ಮತ್ತೆ ಉನ್ನತಿ ಟೇಲರ್ ಹತ್ರ ಹೋಗ್ಬೇಕು. ಹೋಗಲಿ ಡಾಗಿ. ಎಲೆಕ್ಟ್ರಿಕ್ ವೆಹಿಕಲ್ಗೂ ಇವ್ರಿಗೆ ಇರಿಟೇಷನ್ ಅಪ್ಪ. ನಾ ಏನು ಮಾಡಲಿ. ಇವತ್ತು ಸ್ವಲ್ಪ ಹಬಡ ಆಗಿದೆ. ಹೋಗಿ ಫಸ್ಟ್ ಕಾಫಿ ಕುಡಿಬೇಕು. ಕಾಫಿ ಕುಡಿದಿಲ್ಲ ಇನ್ನು. ನಿದ್ದೆ ಹೆಂಗೆ ಎಳೆದಂಗೆ ಆಗ್ತಾ ಇದೆ. ಕೋಲ್ಡ್ ಇರಲಿಲ್ಲ. 4-5 ಐಸ್ ಕ್ಯೂಬ್ ಹಾಕಿದ್ರು ಕೋಲ್ಡ್ ಆಗಿಲ್ಲ. ಜಸ್ಟ್ ಕೆಪ್ಟ್ ಇಟ್ ದೇರ್. ಸೊ ಈಗ ಇವ್ರ ಹತ್ರ ಹೋಗಿ ಟೇಲರ್ ಹತ್ರ ಹೋಗಿ ಬಂದು ಆರಾಮಾಗಿ ಶಿಸ್ತಾಗಿ ಒಂದು ಕಾಫಿ ಕುಡ್ಕೊಂಡು ವಾಕ್ ಹೋಗ್ಬೇಕು. ಯಾಕಂದ್ರೆ ವಾಕ್ ಆದ್ಮೇಲೆ ಡಿಸ್ಪ್ಯಾಚ್ ಕೊಡ್ಬೇಕ್ರಿ. ಡಿಸ್ಪ್ಯಾಚ್ ಐಟಮ್ಸ್ ಆರ್ ರೆಡಿ. ಅಂದ್ರೆ ಸ್ವಲ್ಪ ಇದೆ ಕೆಲಸ ಅದ್ರ ಮೇಲೆ. ಒಂದು ದಟ್ ಇಸ್ ಡನ್. ನಮ್ಗೆ ಒಟ್ಟಿಗೂ ನಮ್ಮ ಅಪ್ಪ ಚೀಟ್ ಮಾಡ್ಬಿಟ್ರು ನನ್ನ. ಅವ್ರಿಗೇನೋ ಹೆದರಿಕೆ ಏನೋ ದೂರ ತೊಗೊಂಡೋದ್ರೆ ಏನೋ ಅಯ್ಯೋ ಇಷ್ಟು ವರ್ಷ ನಾನು ಓಡಿಸಿಲ್ವ ಗಾಡಿನ. ಅಯ್ಯೋ ಅವ್ರಿಗೆ ಹೇಳಲೇಬಾರ್ದು. ನೆಕ್ಸ್ಟ್ ಟೈಮ್ ಸುಮ್ಮನೆ ತೊಗೊಂಡು ಹೋಗ್ತಾ ಇರಬೇಕು. ಹೋಗ್ಬಿಟ್ಟು ತೊಗೊಂಡು ಬರ್ಬೇಕು ಅಷ್ಟೇ. ಇನ್ನು ತೊಗೊಂಡು ಟಾಪ್ ಸ್ಪೀಡ್ ನೋಡ್ಬೇಕು ನನಗೆ ಎಷ್ಟು ಹೋಗುತ್ತೆ, ಹೈವೇಸ್ ಹೇಗಿದೆ. ಐ ನೋ ಇವಿ ಇಸ್ ನಾಟ್ ಮೈಂಡ್ ಫಾರ್ ಹೈವೇಸ್. ಎಸ್ ಐ ಅಗ್ರಿ. ಬಟ್ ಅವ್ರದ್ದು ಒಂದು ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ರೆ epic. Trust me, it reminds me of the Aerox and these Yamaha, they're not Aerox only, the ones which are rock solid in Thailand, Indonesia and all that. ಹೆಂಗ್ ಓಡೋದು ಗೊತ್ತಾ ಅದು. ಹಿಂಗೆ ಇದೆ ಇದು ಬಿಲ್ಟ್ ಎಲ್ಲ. ಸೊ ಇಟ್ಸ್ ವೆರಿ ಗುಡ್ ಪ್ರಾಸ್ಪೆಕ್ಟ್ ಫಾರ್ ಹೈವೇಸ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ರೇಂಜ್ ಇನ್ನು ಕೊಟ್ಟರೆ ಇವರು ಸಾರ್ಟೆಡ್ ಇದು. ದಿಸ್ ಇಸ್ ಮೈ ಮಾಮ್ಸ್ ಟೇಲರ್. ಇದು ಕೊಡಕ್ ಬಂದೆ. ಮಾಮ್ ಡಸಂಟ್ ನೋ ಟು ರೈಡ್ ಬೈಕ್, ರೈಟ್? 2 ವೀಲರ್ ಬರಲ್ಲ, ಕಾರು ಬರಲ್ಲ. ಪಾಪ ಅವ್ರನ್ನ ಎಷ್ಟು ಡಿಪೆಂಡ್ ಆಗ್ತಾರೆ ಒಬ್ರೆ. ಅದಕ್ಕೆ ಆದಷ್ಟು ಹೆಲ್ಪ್ ಮಾಡ್ತೀನಿ. ಡ್ಯಾಡು ಬ್ಯುಸಿ ಇದ್ದಾರೆ. ಅದೇ ಹೇಳಿದ್ನಲ್ಲ, ಡಿಸ್ಪ್ಯಾಚ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಓಹೋ ಇದು ಈರೋಣ ಯಾಕೋ ಹೋಗಯ್ಯೋ ಬೇಗ ಅರ್ಜೆಂಟ್ ಮಾಡಬಾರ್ದು. ಯಾವಾಗಲೂ ಬರ್ತಾಯ್ತಾ. ಸೊ ಎದ್ದೆ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಹೋಗಿ ವಾಕ್ ಮಾಡ್ಬೇಕೀಗ ಸ್ವಲ್ಪ. ಒಂದು ಹೇಳ್ತೀನಿ, ಏಜ್ ಇದ್ದಾಗಲೇ ಮಾಡ್ಕೊಳ್ರಿ ಎಲ್ಲ, ಇಲ್ಲಾಂದ್ರೆ ಕಷ್ಟ. ಆಮೇಲೆ ಕೀಪ್ ಯೋರ್ ಸೆಲ್ಫ್ ಫಿಟ್. 40 ಐ ಆಮ್ 40. ಐ ಡೋಂಟ್ ಫೀಲ್ ಐ ಆಮ್ 40. ಐ ಹ್ಯಾವ್ ಸಾಲಿಡ್ ಎನರ್ಜಿ. ಟಚ್ ವುಡ್. ನನ್ನ ಮುಖಂಡ ನಾನೇ ಹಾಕೊಳ್ತೀನಿ. ಬೇಡ. ಓಹೋ ಕಬಾಬ್ಸ್ ಒಂದು ಖಾಲಿ ಉಂಟು. ಹೋಗ್ಲಾ? ನಾನು ಬಿರಿಯಾನಿ ಎತ್ಕೊಂಡ್ಬರಲ್ಲ. ಬಿರಿಯಾನಿ ಸಿಂಹ ಚೀಟರ್ ಕಾಕ್. ಬೇಡ. ಕಂಟ್ರೋಲ್ ದ ಕಂಟ್ರೋಲೇಬಲ್. ಬೇಕಿದ್ರೆ ಆಮೇಲೆ ತೊಂದರೆ ಆಯಿತು. ಅದೇ ಈಗ ಸಾವರ್ಡೋ ತಿನ್ನಲ್ಲ, ಎಗ್ಗು ತಿಂದ ತಕ್ಷಣ ಸ್ವಲ್ಪ ಗ್ಯಾಪಲ್ಲಿ ಕಾಫಿ ಕುಡಿದು ಮಾಡಿಬಿಡ್ಬೇಕು ವರ್ಕೌಟ್. ಇವಾಗ ಹಸು ಸ್ಟಾರ್ಟ್ ಆಗುತ್ತೆ. ಅದೇ ಹೈ ಪ್ರೋಟೀನ್ ಇದು. ಸಿ ಎಗ್ ನಾನು ತಿನ್ಬೇಕಾದ್ರೆ 4 ಎಗ್ ತಿನ್ಬೇಕು ಆಯ್ತಾ, ನನ್ನ ಇದಕ್ಕೆ ಬಾಡಿ ವೇಟ್. ಬಿಕಾಸ್ ಆಫ್ ದ್ಯಾಟ್ ಹಂಗರ್ ಇಸ್ ಅ ಥಿಂಗ್. ಯಾಕಂದ್ರೆ ವಾಕ್ ಮಾಡ್ತಿಲ್ಲ, ಕಾರ್ಡಿಯೋ ಬೇಜಾನ್ ಹಸುವಾಗ್ಬಿಡುತ್ತೆ. ಆಮೇಲೆ ಒಳ್ಳೆ ಪೇಸಲ್ಲಿ ಹೊಡಿತಾ ಇರ್ತೀನಿ. ಎನಿವೇಸ್ ಮನೆಗೆ ಹೋಗಿ ಫಸ್ಟು ರೆಡಿ ಆಗಬೇಕು. ರೆಡಿ ಅಂದರೆ ರೆಡಿ ಇದ್ದೀನಿ. ಶೂಸ್ ಹಾಕ್ಕೊಟ್ರೆ ಆಯಿತು. ನಾನು ಒಂದು ಒಳ್ಳೆ ಸೂಪರ್ ಗಾಡಿ ಇದು ಮಾತ್ರ. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಬೇಸ್ಟಿಂಗ್ಸ್ ಸಾಕಾತ ಓಡೋದು ಮಾತ್ರ ನಿಜವಾಗ್ಲೂ. ರಿವರ್ ಕಂಪನಿಯವರು ನೋಡ್ತಿದ್ರೆ ಕೊಡಿ ಒಂದು ಗಾಡಿ. ಲಾಂಗ್ ರೈಡ್ ಹೋಗಿ ಟೆಸ್ಟ್ ಮಾಡ್ತೀನಿ. ಸ್ಪಾನ್ಸರ್ ಮಾಡಿ ನೋಡೋಣ. ಹೋಗ್ತೀನಿ ಇಲ್ಲಿಂದ ಮೈಸೂರು, ಇಲ್ಲಿಂದ ಎಲ್ಲಾದರೂ ಹೋಗಿ ಗೋವಾ ಹೋಗ್ತೀನಿ. ಇಲ್ಲಿಂದ ಒಂದು ಫಾಸ್ಟ್ ಚಾರ್ಜರ್ ಒಂದು ಕೊಟ್ಟು ಬಿಡ್ರಿ. ನಿಜವಾಗ್ಲೂ ಹೋಗಿ ತೋರಿಸ್ತೀನಿ. ಅಲ್ಲಿ ಪ್ರೂವ್ ದಟ್ ರಿವರ್ ಕ್ಯಾನ್ ರೀಚ್ ಪ್ಲೇಸಸ್. ಇಫ್ ಯು ವಾಚಿಂಗ್ ಪ್ಲೀಸ್ think about it. Billing has been done finally of the products that were supposed to be sent. I told you, dispatch is done. It's ready to go. I'm just booking a Rapido so that it goes on time. Me and mom are having a discussion, important discussion, and see this guy. He was walking around, now he's sitting. You need to ask him, mom. Ask him, no? Yes. What is his opinion? Ask him. Well, okay, man. Is it okay? Should we go ahead with it? एक दाल है चिम्मी करी पड़ा हम वाला दाल चिम्मी के लो. So basically if his tail shakes when you ask him anything, that means he's responding. Well, okay man, shall we go ahead? Yes.
He's sleepy. He wants to be a part of it. Sure. It's time to have lunch. Mati is on call. So she's doing her. She's getting jet lag issues. So I'll just show you what has been made. This is special mango curd. What mom Unnati loves. And ಇದು ಮಂಗಳೂರು ಸೌತೆಕಾಯಿ typical sambar that has been done, and ಕಾಳು ಪಲ್ಯ got over. This was special. This is that sambar, this is mango. So hello guys, yes, I just finished my walk, I finished my bath again, so I feel good. So I'm sitting and ಇವತ್ತು ಹೋಗಿ ಬಂದಿದ್ದು 2 ಸಲ ಫುಲ್ ಡೇ ಆಕ್ಯುಪೈಡ್ ಇತ್ತು. ಸೊ ಸಖತ್ತಾಗಿ ಐ ಆಮ್ ಸಾರ್ಟೆಡ್ ಟುಡೇ. ವಿ ಜಸ್ಟ್ ಮೇಕ್ ಕಾಫಿ ಫಾರ್ ಮೈ ಸೆಲ್ಫ್. ಫಸ್ಟ್ ಆಫ್ ಆಲ್ ಐ ನೀಡ್ ಅ ಗ್ಲಾಸ್, ಸೆಕೆಂಡ್ ಆಫ್ ಆಲ್ ಐ ನೀಡ್ ಕಾಫಿ ಪೌಡರ್, ಥರ್ಡ್ ಆಫ್ ಆಲ್ ಐ ನೀಡ್ ಐಸ್ ಕ್ಯೂಬ್ಸ್. ಐ ಥಿಂಕ್ ಐ ಹ್ಯಾವ್ ಕೆಪ್ಟ್ ಐಸ್ ಕ್ಯೂಬ್ಸ್. I hope I have kept it. Let's see. This is my separate freezer I have, which is absolutely of no use. I hardly keep anything other than a lot of ice cubes. Sorted. I am peaceful. So time to make a good coffee by myself. So let me quickly. I have the mic, so I can go talk however far I want, whatever I want I can do. So let me pour the coffee spoon wise. I knew what I used 2 spoons. Basically, I need this much coffee. So, iga next what? Water, because I don't drink with milk. Good to go. Here you go. ಖುಷಿಯಾಗಿ ಒಂದು ಕಾಫಿ ನನ್ನ ಕಡೆಯಿಂದ ನಿಮಗೆ. ಮಜಾ ಮಸ್ತ್ ಬಂದಿದೆ. ಇಷ್ಟಿದ್ರು ಈಗ ನೋಡಿ, ಈಗ ಸ್ವಲ್ಪ ಆಕ್ಟಿವ್ನೆಸ್ ಬಂತು. ನಿದ್ದೆ ಎಳಿತಾ ಇತ್ತು. ಸೊ ಇದು ಈ ಚೇರಲ್ಲಿ ಸ್ವಲ್ಪ ಹೊರಗ್ಬೋದು. ನೋಡೋಣ ಇರಿ, ಹೊರಗ್ಬಿಟ್ಟು. ಎಸ್, ಹೊರಗ್ಬೋದು. ಸ್ವಲ್ಪ ಮೇಲಾಯಿತು. ಕೆಳಗಡೆ ಮಾಡೋದು ಹೇಗೆ ಈಗ? ಹೀಗಿದ್ರೆ ನೋಡಿ, ಬೀಳ್ಬಾರ್ದ್ರಿ. ಇದು ಬಿದ್ದರೆ ಆಮೇಲೆ ತಲೆಗಿಲ್ಲ ಹೊಡ್ಕೊಂಡ್ಬಿಡ್ತೀನಿ. ಪರ್ಫೆಕ್ಟ್. ದಿಸ್ ಇಸ್ ಪರ್ಫೆಕ್ಟ್. ನೈಸ್ ನೋ? ಮಾಡಿ ಹಿಂಗೆ. ಐ ರಿಮೆಂಬರ್ ಮೈ IT days in the night shift when we used to sleep like this. ಕೆಲಸ ಮಾಡಿ ಇನ್ನೊಂದು ಕಾಲ್ ಮೇಲೆ ಇನ್ನೊಂದು ಚೇರ್ ಮೇಲೆ ಇಟ್ಟಿಂಗ್ ಮಾಡ್ತಾ ಇದ್ವಿ. ಗುಡ್ ಓಲ್ಡ್ ಡೇಸ್. ಸಖತ್ತಾಗಿದೆ ಇದು. ಚಟ್ನಿ ಮಾಡೋದು ಈ ಗ್ಯಾಪಲ್ಲಿ. ಬ್ಲಾಗ್ ಮಾಡಿದ್ರಾ? ಏನು ಮಾಡಿದ್ರಾ ಅಂತ? ಮಾವಿನಕಾಯಿ. Nothing better than this. Finally this person received my call and he gave extra chutneys, red chutney. I am sorted. So I'm gonna have my dinner. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ನೆಕ್ಸ್ಟ್ ಡೇ ಇದು ವ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಮಾಡೋದೇ ಮರ್ತೋಯ್ತು. ಕ್ಲೋಸ್ ಮಾಡೋದೇ ಮರ್ತೋಯ್ತು. ಪೂರ್ತಿ ವ್ಲಾಗ್ ನಾನು ಕನ್ನಡದಲ್ಲೇ ಮಾಡಿದ್ದೀನಿ. ಪೂರ್ತಿ ವ್ಲಾಗಲ್ಲಿ ಮೋಟೋ ವ್ಲಾಗೇ ಜಾಸ್ತಿ ಇದೆ. ಸೊ ನನ್ನ ಮನಸ್ಸಲ್ಲಿ ಎಂತ ಇದೆ ಎಲ್ಲ ಹೇಳ್ಕೊಂಡಿದ್ದೀನಿ. ಸೊ ಪ್ಲೀಸ್ ಅದನ್ನು ನೀವು ನೋಡಿ ಹೇಗಿದೆ, ಎಂಜಾಯ್ ಮಾಡಿದ್ರೆ ಒಂದು ಥಮ್ಸ್ ಅಪ್ ಕಳಿಸಿ ಕಮೆಂಟ್ಸಲ್ಲಿ. ನಾನು ಅದೇ ಕನ್ನಡದಲ್ಲೇ ಮಾಡ್ತೀನಿ ಆದಷ್ಟು. ಸೊ ಇದೆಲ್ಲ ನಮ್ಮ ಕನ್ನಡಿಗರ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ, ಮಾಡ್ತಾ ಇರಿ, ನಗರಾಗ್ತಾ ಇರಿ, ಖುಷಿಯಾಗಿರಿ ಎಲ್ಲರೂ. ಟೇಕ್ ಕೇರ್. ಐ ವಿಲ್ ಸಿ ಯು ಗೈಸ್ ಸೂನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಟೇಕ್ ಕೇರ್ ಗೈಸ್. ಐ ವಿಲ್ ಸಿ ಯು ಗೈಸ್ ಸೂನ್. ಬಾಬಾ, ಐ ಲವ್ ಯು ಆಲ್. ಸಿ ಯಾ.